ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್. ಯಡಿಯೂರಪ್ಪ ವಿರುದ್ಧ ಮಹಿಳೆ ದೂರು ನೀಡಿದ್ದಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದ್ದಾರೆ. ಆ ಮಹಿಳೆ ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತಾರೆ. ದೂರನ್ನ ಟೈಪ್ ಮಾಡಿ ಕೊಟ್ಟಿದ್ದಾರೆ, ಕೈಯಿಂದ ಬರೆದು ಕೊಟ್ಟಿಲ್ಲ. ಯಾವುದೇ ವಿಷಯ ಆದ್ರೂ ಎಚ್ಚರಿಕೆಯಿಂದ ಹೇಳಬೇಕಾಗುತ್ತೆ. ಪೊಲೀಸರು ಪರಿಶೀಲಿಸಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ತನಿಖೆ ಆಗೋವರೆಗೂ ಯಾವುದೇ ವಿಷಯ ತಿಳಿಸೋದಕ್ಕಾಗೋದಿಲ್ಲ ಅಂದಿದ್ದಾರೆ ಪರಮೇಶ್ವರ್. ನಿನ್ನೆ ರಾತ್ರಿ ಒಬ್ಬ ಮಹಿಳೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಆಗಿದೆ. ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ. ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿರೋದು, ಅವರು ಕೈನ ಬರೆದಿರೋದಲ್ಲ, ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ. ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು, ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ. ಮಾಹಿತಿಯನ್ನು ನಾನು ಇನ್ನೂ ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ತೇನೆ. ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡೋದಕ್ಕಾಗಲ್ಲ. ಸರ್, ಈಗ ಪೋಕ್ಸೋ ದಾಖಲಾಗಿದೆ ಸರ್, ಸೂಕ್ಷ್ಮವಾದಂಥ ವಿಚಾರ. ನಾನು ಹೇಳಿದ್ನಲ್ಲ, ನಾನು ನೀವು ಹೇಳೋಕ್ಕೆ ಮುಂಚೆ ನಾನೇ ಹೇಳಿದ್ದೀನಿ, ಭಾಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಹಾಗಾಗಿ ನಾವು ಸುಮ್ಮನೆ ಅದು ಇದು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸಂಪೂರ್ಣ ಮಾಹಿತಿಯನ್ನು ತಗೊಂಡು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಏನು ಬರುತ್ತೆ ತನಿಖೆಯಲ್ಲಿ ಅದರ ಆಧಾರದ ಮೇಲೆ ನಾವು ಹೇಳ್ಬೋದು. ಅದರ ಅಗತ್ಯತೆ ಇದ್ದರೆ ಮಾಡ್ತಾರೆ ಪೊಲೀಸ್ನವರು. ಅದು ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡುವಾಗ ಅವರ ಹಿಂದೆ ಮುಂದೆ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ. ಸಾಮಾನ್ಯವಾಗಿ ಆ ಕೆಲಸ ಪೊಲೀಸ್ ಮಾಡ್ತಾರೆ. ಸರ್, ಈಗ ಪೋಕ್ಸೋ ಕೇಸ್ ಅಂದಾಗ ವಶಕ್ಕೆ ಪಡೆಯುವಂಥ ಕೆಲಸಗಳು ಅದೇ ಅದನ್ನ ನೋಡೋಣಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, BSY ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಜೊತೆಗೆ ಈ ಮಹಿಳೆ ಇಲ್ಲಿವರೆಗೆ ಒಂದು 53 ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಭಾವನಾ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಒಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣವನ್ನು ದಾಖಲಾಗಿದೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಈ ಪ್ರಕರಣ ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ಸಂಚಲನ ಕಾರಣವಾಗಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಪೋಸ್ಕೋ ಕೇಸ್ ದಾಖಲಾಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿಯೇ ಇದು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಕಾರಣವಾಗಿದೆ. ಆದರೆ ಯಡಿಯೂರಪ್ಪ ವಿರುದ್ಧ ದೂರು ದಾಖಲು ಮಾಡಿರ್ತಕ್ಕಂಥ ಮಹಿಳೆ ಏನಿದ್ದಾರೆ, ಇವರು ಇತರ ನಾಯಕರ ಮೇಲೂ ಕೂಡ ಕೆಲವೊಂದಷ್ಟು ಪ್ರಕರಣಗಳನ್ನ, ಇದೇ ಸ್ವರೂಪದ ಪ್ರಕರಣಗಳನ್ನು ದಾಖಲು ಮಾಡಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಪ್ರಕರಣ ಅಂದ್ರೆ ಯಡಿಯೂರಪ್ಪರ ಮೇಲೆ ದಾಖಲಾಗಿರ್ತಕ್ಕಂಥ ಈ ಪ್ರಕರಣದ ಗಾಂಭೀರ್ಯತೆ ಬಗ್ಗೆ ಸಹಜವಾದ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಎಲ್ಲವೂ ಕೂಡ ಇಡೀ ಪ್ರಕರಣವನ್ನ ಗಮನಿಸಿದಾಗ ಈ ಘಟನೆಗಳು ನಡೆದಿತ್ತೆ ಅಥವಾ ಈ ಪ್ರಕರಣ ಸತ್ಯಾಸತ್ಯತೆಗಳೇನು, ಇವೆಲ್ಲವನ್ನೂ ಕೂಡ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಶೀಲನೆ ಮಾಡಲೇಬೇಕಾಗತ್ತೆ. ಇವತ್ತು ಬೆಳಗ್ಗೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸಿದಾಗ ಸಹಜವಾಗಿ ದೂರುದಾರರು ಯಾರಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಏನ್ ದೂರಿದೆ, ಈ ದೂರಿನ ಸತ್ಯಾಸತ್ಯಗಳನ್ನ ಪರಿಶೀಲಿಸುವ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಒಂದು ಹಂತದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಅಂದ್ರೆ ಈ ಹಿಂದೆ ಕೂಡ ಸುಮಾರು 53 ನಾಯಕರ ವಿರುದ್ಧ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳನ್ನ ದಾಖಲು ಮಾಡಲಾಗಿತ್ತು ಅನ್ನುವಂತ ಮಾತುಗಳನ್ನ BSY ಆಪ್ತರ ಬಳಗ ಹೇಳ್ತಾ ಇರುವಂತ. ಆದ್ರೆ ಎಲ್ಲ ಆಯಾಮಗಳಿಂದಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಪೋಸ್ಕೋ ಕೇಸಲ್ಲಿ ನಡೆಸುವಂತ ತನಿಖೆಯನ್ನು ಕೂಡ ಮುಂಬರ್ತಕ್ಕಂಥ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತೆ. ಆ ಕಾರಣಕ್ಕಾಗಿ ಈ ಪೋಸ್ಕೋ ಕೇಸ್ಗಳು ದಾಖಲಾದ ತಕ್ಷಣ ಯಾವುದೇ ರೀತಿಯ ಹಾರಿಕೆಯ ಒಂದು ನಿರ್ಧಾರಕ್ಕೆ ಬರಕ್ ಸಾಧ್ಯ ಆಗೋದಿಲ್ಲ. ಅತ್ಯಂತ ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ 17 ವರ್ಷದ ಅಪ್ರಾಪ್ತೆಗೆ ಲೈಂಗಿಕ
ಕಿರುಕುಳ ನೀಡಿದ್ರು ಅನ್ನುವಂತ ಏನು ಆರೋಪ ಇದೆ, ನಿಜವಾಗ್ಲೂ ಕೂಡ ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥದ್ದು. ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಈಗ ಚುನಾವಣೆ ಹತ್ತಿರದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಕರಣದ ಬಗ್ಗೆ ಎಲ್ಲಾ ಆಯಾಮಗಳಿಂದಲೂ ಕೂಡ ತನಿಖೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ನಿಜವಾಗಲೂ ಕೂಡ ಮಹಿಳೆಗೆ ತೊಂದರೆ ಆಗಿದ್ರೆ, ಮಹಿಳೆಯ ಕೊಟ್ಟಿರತಕ್ಕಂಥ ದೂರದಲ್ಲಿ ಸತ್ಯಾಂಶ ಇದ್ರೆ ನಿಶ್ಚಯವಾಗಿಯೂ ಕೂಡ ಈ ಪ್ರಕರಣ ಅತ್ಯಂತ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಆದ್ರೆ ಪೊಲೀಸರು ಈ ಪ್ರಕರಣವನ್ನ ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸಿದ್ದು ಈ ತನಿಖೆಯನ್ನು ಕೂಡ ಮುಂದುವರಿಸಿದರೆ ಎಲ್ಲಾ ಆಯಾಮಗಳಿಂದಲೂ ಕೂಡ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬಹಿರಂಗ ಆಗಬೇಕಾಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಕರಣ ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಮತ್ತು ಈ ಸಂಬಂಧಪಟ್ಟ ಹಾಗೆ ಎಲ್ಲಾ ನಾಯಕರು ಕೂಡ ಅತ್ಯಂತ ಎಚ್ಚರಿಕೆಯಿಂದ ರಿಯಾಕ್ಷನ್ ಗಳನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರವು ಕೂಡ ಆತುರವಾಗಿ ಯಾವುದೇ ರೀತಿಯ ಒಂದು ರಿಯಾಕ್ಷನ್ ಗಳನ್ನು ಕೂಡ ನೀಡಕ್ಕಾಗೋದಿಲ್ಲ. ಇದು ಅತ್ಯಂತ ಸೂಕ್ಷ್ಮದ ಪ್ರಕರಣ ಅಂತಕ್ಕಂಥ ಒಂದು ಅಭಿಪ್ರಾಯ ಸರ್ಕಾರದಲ್ಲೂ ಕೂಡ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಪೊಲೀಸರು ತೆಗೆದುಕೊಳ್ಳುವಂತ ನಿರ್ಧಾರಗಳು, ಅದನ್ನು ಮುಖ್ಯವಾಗಿ ತನಿಖೆ ಹಂತದಲ್ಲಿ ಸಿಗ್ತಕ್ಕಂಥ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತೆಗೆದುಕೊಳ್ಳುವ ತೀರ್ಮಾನಗಳು ಅತ್ಯಂತ ಗಂಭೀರವಾಗಿರುತ್ತೆ ಮತ್ತು ಈ ಹಂತದಲ್ಲಿ ಸರ್ಕಾರ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಭಾವನ. ಎಸ್, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.